ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः। अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। ह्यः अस्माभिः केचन शब्दाः दृष्टाः, नाम द्वितीया विभक्तियुक्ताः शब्दाः दृष्टाः। इदानीं पुनः अन्यम् उदाहरणं पश्यामः। अन्यदुदाहरणं तावत् अत्र तृतीया विभक्तौ कथं भवति इति। आवां शकटेन गृहं गच्छावः। कोऽर्थः? आवां शकटेन इत्युक्ते ಎತ್ತಿನ ಬಂಡಿ. ಆವಾಂ ವಯಂ ಅಂದರೆ ನಾವಿಬ್ಬರು, ಆವಾಂ ನಾವಿಬ್ಬರು, ಶಕಟೇನ ಬಂಡಿಯಿಂದ, ಗೃಹಂ ಮನೆಯನ್ನು, ಗಚ್ಛಾವಹ ಸೇರೋಣ ಹೋಗೋಣ, ಮನೆಯನ್ನು ಕುರಿತು ಹೋಗೋಣ. तत्र प्रश्नः तृतीया विभक्तेः कथं भवति? समीचीनम्। आवां कथं गृहं गच्छावः? शकटेन गृहं गच्छावः। नो चेत् केन वाहनेन गृहं गच्छावः? द्विचक्रिकया वाहनेन, द्विचक्रिका वाहनेन गृहं गच्छावः। अत्रापि आवां केन गृहं गच्छावः? शकटेन गृहं गच्छावः। आवाम् इत्यस्य पूर्वम् अहम्। अहम् इत्यस्य प्रयोगे कथम्? अहं शकटेन गृहं गच्छामि। एवं युवां नौकया नदीं तरथः। युवां नौकया ಹಡಗಿನಿಂದ ನದೀಂ ತರಥಃ ದಾಟುವುದು, ತರಥಃ ನದೀಂ ತರಥಃ. ಈಗ ಇದನ್ನೇ ಅಕಸ್ಮಾತ್ ಆವಾಂ ಅನ್ನೋದರ ಬದಲು ಸುರೇಶಃ, ಇದು ಸುರೇಶಃ शकटेन गृहं गच्छति। रमेश सुरेशौ शकटेन गृहं गच्छतः। रामकृष्ण गोविन्दाः गच्छन्ति। समीचीनम्। युवां नौकया नदीं तरथः. ನೀವಿಬ್ಬರು ನೌಕೆಯಿಂದ ನದಿಯನ್ನು ದಾಟಿ, ಅಥವಾ ಅದು ಹೋಗ್ತಿದ್ದೀರಿ, ನೀವು ಹೋಗ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಿದರೆ ಕಥಂ तरथः. युवां कथं नदीं तरथः. युवां नौकया नदीं तरथः. अहम् अंतिದೆ. अहं नौकया नदीं तरामि. अहं नौकया नदीं तरामि.
ನಾವಿಕಃ ಕ್ಷೇಪಣ್ಯ ನೌಕಾಂ ಕ್ಷಿಪತಿ. ನಾವಿಕಃ ಕ್ಷೇಪಣ್ಯ ನೌಕಾಂ ಕ್ಷಿಪತಿ. ನಾವಿಕಃ ನೌಕೆ ನಡೆಸುವವನು, ಅಂದರೆ ಹಡಗು ನಡೆಸುವವನು, ತೆಪ್ಪ ದೋಣಿ ನಡೆಸುವವನು. ನಾವಿಕಃ ಕ್ಷೇಪಣ್ಯ. ಕ್ಷೇಪ ಅಂದರೆ ಹುಟ್ಟು. ಕ್ಷೇಪಣ್ಯ ಹುಟ್ಟಿನಿಂದ ನೌಕಾಂ ತೆಪ್ಪವನ್ನು ಕ್ಷಿಪತಿ ತಳ್ಳುತ್ತಾನೆ. ಹಿಂಗೆ ನೀರನ್ನು ಹಿಂದಕ್ಕೆ ತಳ್ಳಿದ ಮೇಲೆ ತಾನೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅಹಂ ಕ್ಷಿಪಾಮಿ. ಮಾಲಾ ಸತ್ಯವತಿ. पृच्छतु किमिति. ನಾವಿಕಃ ಕ್ಷೇಪಣಿ ಪಣ್ಣಂತಾಂಡ ಹುಟ್ಟು. ಕ್ಷೇಪಣಿ ತಳ್ಳುವುದು, ಅದು ಕ್ಷಿಪಧಾತುವಿನಿಂದಲೇ ಕ್ಷೇಪಣಿ ಅಂತ ಹುಟ್ಟಿದೆ. ಕಾವಿಕು ನಾವಿಕಃ ಕ್ಷೇಪಣ್ಯ ನೌಕಾಂ ಕ್ಷಿಪತಿ. ಶಾಕಟಿಕಃ ಏನೋ ಒಂದು ಸಂಬಂಧ ಇದೆ. ಏನು? ಶಾಕಟಿಕಃ ಬಂಡಿ ನಡೆಸುವವನು. ನೌಕೆಗೆ ನಾವಿಕಃ ಅಲ್ವಾ, ಹಾಗೆ ಶಕಟಕ್ಕೆ ಶಾಕಟಿಕಃ. ಅರ್ಥ ಆಯ್ತಾ? ಶಾಕಟಿಕಃ ಕಷಯ ವೃಷಭೌ ತಾಡಯತಿ. ಕಷ ಅಂದರೆ ಚಾಟಿ. ಕಷ ಅಂದರೆ ಚಾಟಿ. ಬಂಡಿ ಓಡಿಸುವವನು ಚಾಟಿಯಿಂದ ಎತ್ತುಗಳೆರಡನ್ನು ಬಡಿಯುತ್ತಾನೆ. ಅದು ಮುಂದೆ ಹೋಗ್ಬೇಕಲ್ಲ, ಇಲ್ಲ ಅಂದರೆ ಅದು ಅಲ್ಲೇ ನಿಧಾನ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಶಾಕಟಿಕಃ. ಶಾಕಟಿಕವು ಕಷಯ ತಾಡಯತಃ. ಅಕಸ್ಮಾತ್ ಇಲ್ಲಿ ಇಬ್ಬರ ಹತ್ರ ಪ್ರತ್ಯೇಕ ಇದೆ. ಕಷಾಭ್ಯಾಂ. ಕಷ ಸ್ತ್ರೀಲಿಂಗ ಶಬ್ದ. ಕಷ ಕಷೇ ಕಷಾಹ, ಲತಾ ಲತೆ ಲತಾಹ ಇದ್ದ ಹಾಗೆ ಕಷ ಕಷೇ ಕಷಾಹ ಕಷಾಭ್ಯಾಂ. ಶಾಕಟಿಕವು ಕಷಾಭ್ಯಾಂ. ಎರಡೇ ವೃಷಭನ. ವೃಷಭಾನ್ ತಾಡಯತಃ. ಈಗ ಶಾಕಟಿಕಾಹ. ಸ್ತ್ರೀಲಿಂಗ. ಲತಯಾ ಲತಾಭ್ಯಾಂ ಲತಾಭಿಃ. ಶಾಕಟಿಕಾಹ ಕಷಾಭಿಃ ವೃಷಭಾನ್ ತಾಡಯಂತಿ. ಅವಗತಂ ವಾ? ಹೇಳ್ತಾ ಬರುತ್ತೆ. ಅದನ್ನೇ ನೀವು ಅಯ್ಯೋ ಇದು ನನಗೆ ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಭ್ಯಾಸ ಆಗುತ್ತೆ. ಅದು ತುಂಬ ಸರ್ತಿ ನಾವು ಅಭ್ಯಾಸ ಮಾಡಿನೇ ಬರಬೇಕು. ಭಾಷೆ ಯಾವಾಗಲೂ ಕೂಡ ರಿಪೀಟೆಡ್ಲಿ ಅದನ್ನೇ ಕಲ್ತರೂ ತೊಂದರೆ ಇಲ್ಲ. ಅದು ಬರುವ ತನಕ ಬಿಡಬಾರ್ದು ಅಷ್ಟೇ. ಶಾಕಟಿಕಾಹ ಕಷಯ ವೃಷಭೌ ತಾಡಯತಿ. ಶಾಕಟಿಕೌ ಕಷಾಭ್ಯಾಂ ವೃಷಭಾನ್ ತಾಡಯತಃ. ಶಾಕಟಿಕಾಹ ಕಷಾಭಿಃ ವೃಷಭಾನ್ ತಾಡಯಂತಿ. ಇಷ್ಟು ಮೂರು ಥರ ಆಯ್ತು. ಸಹ ವೃಷಭೌ ತಾಡಯತಿ. ಮೂರು ಜನ ಇದ್ದಾರೆ ಏತತ್ ಶಬ್ದದಿಂದ. ಏತೆ ಕಷಾಭಿಃ ವೃಷಭಾನ್ ತಾಡಯಂತಿ. ಸಮೀಚೀನಂ. ಶಕಟಂ ಚಕ್ರಾಭ್ಯಾಂ ಬಹುದೂರಂ ಗಚ್ಚತಿ. ಶಕಟಂ ಬಂಡಿಯು ಚಕ್ರಾಭ್ಯಾಂ ಎರಡು ಚಕ್ರಗಳಿಂದ. ಚಕ್ರಾಭ್ಯಾಂ ಒಂದು ಚಕ್ರದಿಂದ ಇದ್ರೆ ಸರ್ಕಸ್ ಆಯಿತು. ಇಲ್ಲಿ ಅಂತೂ ಆಗುದಿಲ್ಲ. ಸರ್ಕಸ್ಗಳಲ್ಲಿ ಹಾಗೆ ಮಾಡ್ತಾರೆ. ಅದೇ ಇಲ್ಲಿ ಲೋಕದ ವ್ಯವಸ್ಥೆಯಲ್ಲಿ ಚಕ್ರಾಭ್ಯಾಂ ಎರಡು ಚಕ್ರಗಳಿಂದ ಬಹುದೂರಂ ಅನತಿ ದೂರಂ ಗಚ್ಚತಿ ಹೋಗುತ್ತದೆ. ಶಕಟವು
ಬಂಡಿಗಳೆರಡರಿಂದ ಬಹುದೂರ ಚಲಿಸುತ್ತದೆ, ಹೋಗುತ್ತದೆ. ಎರಡು ಶಕಟ ಇದೆ, ಆಗ ಹೇಗೆ? ಶಕಟೇ ಚಕ್ರೈಹಿ ಗಚ್ಚತಃ. ಸಮೀಚೀನಂ. ಗಚ್ಚತಿ ಗಚ್ಚತಃ, ತಾಡಯತಿ ತಾಡಯತಃ ಇದ್ದ ಹಾಗೆ ಗಚ್ಚತಿ ಗಚ್ಚತಃ. ಮೂರಿದೆ ಶಕಟಗಳು. ಶಕಟಾನಿ ಚಕ್ರೈಹಿ ಬಹುದೂರಂ ಗಚ್ಚಂತಿ. ಸಮೀಚೀನಂ. ಲತಾ ಪುಷ್ಪೈಃ ಲಸತಿ. ಪ್ರಶ್ನಃ ಲತಾ ಕಥಂ ಲಸತಿ ಇತ್ಯಪಿ ಪ್ರಷ್ಟುಂ ಶಕ್ಯತೆ. ಲತಾ ಕೈಃ ಲಸತಿ? ಪುಷ್ಪೈಃ. ಲತಾ ಪುಷ್ಪೈಃ ಲಸತಿ. ಲತಾಃ ಲಸಂತಿ. ಲತಾಃ ಪುಷ್ಪೈಃ ಲಸಂತಿ. ಜಟಾ ಪುಷ್ಪೈಃ ಲಸತಿ. ಜಟಾ ಜಡೆ. ಜಟಾ ಕನ್ನಡದಲ್ಲಿ ಸಂಸ್ಕೃತದ ಪದವೇ ಬಂದದ್ದು. ಜಟಾ ಕಟಾಹ ಜಡೆ ಅಂತ. ಜಡೆಯಿಂದ, ಜಡೆಯು ಪುಷ್ಪಗಳಿಂದ ಶೋಭಿಸುತ್ತಿದೆ. ಲಸತಿ ಅಂದ್ರೆ ಲಸಕಾಂತವು ಹೊಳಿತಾ ಇದೆ. ಸ್ತಂಭ ಕೇತುನ ಶೋಭತೆ. ಸ್ತಂಭ ಕೇತುನ ಶೋಭತೆ. ಸ್ತಂಭ ಅಂದ್ರೆ ಧ್ವಜಸ್ತಂಭ, ಕೇತು ಅಂದ್ರೆ ಪತಾಕೆ, ಬಾವುಟ. ಸ್ತಂಭ ಕೇತುನ ಶೋಭತೆ. ಬರೀ ಕಂಬ ಇಟ್ಟಿದ್ರೆ ಚಂದ ಇರುವುದಿಲ್ಲ. ಚಂದ ಬರುವುದು ಯಾವಾಗ? ಅದರಲ್ಲಿ ಭಾರತದ ಧ್ವಜ, ತ್ರಿವರ್ಣ ಧ್ವಜ ಏರಿದ್ರೆ, ಹಾರಿದ್ರೆ ಆವಾಗ ಅದು ಶೋಭತೆ. ಸ್ತಂಭ ಕೇತುನ ಶೋಭತೆ. ಸ್ತಂಭವು ಬಾವುಟದಿಂದ ಶೋಭಿಸುತ್ತದೆ. ಸ್ತಂಭ ಕೇನ ಶೋಭತೆ? ಸ್ತಂಭ ಕೇತುನ ಶೋಭತೆ. ಏಕಸ್ಮಿನ್ ಸ್ತಂಭೆ ಏಕ ಏವ ಕೇತುಃ. ಸ್ತಂಭಾಃ ಕೇತುಭಿಃ ಶೋಭಂತೆ. ಸ್ತಂಭಾಃ ಕೇತುಭಿಃ ಶೋಭಂತೆ. ಗುರುಭಿಃ ಶಂಭುಭಿಃ ಕೇತುಭಿಃ ಶೋಭಂತೆ. ಬಾಲಕಃ ವಾಮೇನ ಹಸ್ತೇನ ಚಂದ್ರಂ ಆಹ್ವಯತಿ. ಮಗು ಎಡಗೈಯಿಂದ ವಾಮೇನ ಹಸ್ತೇನ, ಎಡಗೈಯಿಂದ ಚಂದ್ರನನ್ನ ಆಹ್ವಯತಿ. ಬಾ 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 ಅಂತ ಕರಿತಾ ಇದೆ ಮಗು. ವಾಮೇನ ಹಸ್ತೇನ. ಅಕಸ್ಮಾತ್ ಬಲಗೈ ಆದ್ರೆ ಸಮೀಚೀನ. ಬಾಲಕಃ ದಕ್ಷಿಣೇನ ಹಸ್ತೇನ ಚಂದ್ರಂ ಆಹ್ವಯತಿ. ಆಹ್ವಯತಿ ಕರೆಯುತ್ತಾನೆ. ಬಾಲಕವು ವಾಮೇನ ಹಸ್ತೇನ. ಇಬ್ರು ಸೇರಿ ಒಂದೇ ಕೈಯಲ್ಲಿ ಕರೀತಾರಾ? ವಾಮಾಭ್ಯಾಂ ಹಸ್ತಾಭ್ಯಾಂ ಚಂದ್ರಂ ಆಹ್ವಯತಃ. ಚಂದ್ರ ಒಬ್ಬನೇ ಇರುದು, ಚಂದ್ರ ತುಂಬಾ ಜನ. ಬಾಲಕಾಹ ವಾಮೈಃ ಹಸ್ತೈಃ ಚಂದ್ರಂ ಆಹ್ವಯಂತಿ. ಸಮೀಚೀನಂ. ಜನಾಃ ಪಾದಾಭ್ಯಾಂ ಭವಿತವ್ಯಂ. ಜನಾಃ ಪಾದಾಭ್ಯಾಂ ಗಚ್ಚಂತಿ. ಜನಃ ಪಾದಾಭ್ಯಾಮೇವ ಗಚ್ಚಂತಿ. ಈಗ ಎಷ್ಟು ಜನ ಹೋದ್ರು ಅವ್ರವ್ರ ಕಾಲಲ್ಲೇ ಹೋಗುದಲ್ವಾ, ಬೇರೆಯವ್ರ ಕಾಲಲ್ಲಿ ಹೋಗ್ಲಿಕ್ಕಾಗಲ್ಲ. ರಥಚಕ್ರ ಆದರೆ ಅವನು ಇವನಿಗೆ ಹಾಕ್ಬೋದು, ಇವನು ಅವನಿಗೆ ಹಾಕ್ಬೋದು. ಆದರೆ ಕಾಲನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇವನ್ ಕಾಲ ಅವನಿಗೆ, ಅವನ ಕಾಲ ಇವನಿಗೆ. ಹೀಗೂ ಹೇಳ್ಬೋದು. ಶಕಟಾನಿ ಚಕ್ರಾಭ್ಯಾಂ ಗಚ್ಚಂತಿ ಹೇಳ್ಬೋದು. ಅದರ ಇಂಡಿವಿಜುವಲ್ ರಥದಲ್ಲಿ ಚಕ್ರ ಇರುತ್ತೆ ಅಂತ. ಆದರೆ ಇಲ್ಲಿ ಆಗುವಾಗ ಹೀಗೆ ಹೇಳಬೇಕಾಗುತ್ತೆ. ಜನಾಃ ಪಾದಾಭ್ಯಾಂ ಗಚ್ಚಂತಿ. ಪ್ರಶ್ನೆ ಆಡೋದಾದ್ರೆ ಕಾಭ್ಯಾಂ ಗಚ್ಚಂತಿ. ಜನಾಃ ಕಾಭ್ಯಾಂ ಗಚ್ಚಂತಿ. ಜಾಯ ಪತ್ಯಾ ಸಹ ವಿಹರತಿ. ಜಾಯ ಹೆಂಡತಿ, ಪತ್ಯ ತನ್ನ ಗಂಡನ ಜೊತೆಗೆ,
ವಿಹರತಿ, ಓಡಾಡುತ್ತಿದ್ದಾಳೆ. ಜಾಯಾ ವಿಹರತಿ. ಕೇನ ಸಹ ವಿಹರತಿ? ಪತ್ಯಾ ಸಹ ವಿಹರತಿ. ಪತ್ಯ ಅನ್ನೋದು ತೃತೀಯ, ಇಲ್ಲಿ ಎಲ್ಲವೂ ತೃತೀಯದಲ್ಲಿದೆ. ಪತ್ಯ ಪತಿ ಪತಿ ಪತಯ, ಪತಿಂ ಪತಿ ಪತೀನ್, ಪತ್ಯಾ ಪತಿಭ್ಯಾಂ ಪತಿಭಿಃ. ಪತ್ಯ ತೃತೀಯ ವಿಭಕ್ತಿ ಏಕವಚನ. ಪತ್ಯ ಸಹ ಪತಿಯ ಜೊತೆಗೆ. ಇಲ್ಲಿ ವಿಹಾರ ಕ್ರಿಯೆಯಲ್ಲಿ ಇವನು ಇದ್ದಾನೆ, ಅದರಿಂದಾಗಿ ಸಹ ಶಬ್ದ ಬಂತು. ಇಲ್ಲಿ ಜನಾಹ ಪಾದಾಭ್ಯಾಂ ಸಹ ಬೇಕಾಗಿಲ್ಲ. ಪಾದ ಹೋಗ್ತಾ ಇದೆ ಅಂದ್ರೆ ಜನರು ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಆದ್ರೆ ಇಲ್ಲಿ ಬೇರೆ ಬೇರೆ ಇದೆ ವ್ಯಕ್ತಿಗಳು. ಇದು ಹೆಣ್ಣು ಅಂದ್ರೆ ಇದು ಹೆಂಡತಿ, ಇದು ಗಂಡ, ಹೀಗೆ ಇಬ್ಬರಿದ್ದಾರೆ. ಅದರಿಂದಾಗಿ ಹೋಗೋ ಕ್ರಿಯೆಗೆ ಇಬ್ಬರಿಗೂ ಸಂಬಂಧ ಇದೆ. ಆವಾಗ ಏನಾಗುತ್ತೆ ಅಂದ್ರೆ ಸಹ ಶಬ್ದ ಬರುತ್ತೆ. ಈಗ ಪುತ್ರೇಣ ಸಹ ಪಿತಾ ಉತ್ಸವಂ ಗಚ್ಚತಿ, ರಾಮೇಣ ಸಹ ಲಕ್ಷ್ಮಣ ವನಂ ಗಚ್ಚತಿ. ಸಹ ಅನ್ನುವ ಶಬ್ದ ಇರುವುದು ಯಾವಾಗಲೂ ಕೂಡ ಕ್ರಿಯೆಯಲ್ಲಿ ಇಬ್ಬರೂ ಪಾತ್ರಧಾರಿಗಳಾದ್ರೆ ಆವಾಗ ಅದನ್ನ ಸಹ ಶಬ್ದದಿಂದ ಜೋಡಿಸಿ ಹೇಳಬೇಕಾಗುತ್ತೆ. ಯಾವ ಅದು ಸಹಯುಕ್ತೆ ಅಪ್ರಧಾನೆ ಅನ್ನೋ ನಿಯಮವನ್ನು ಹೇಳುತ್ತಾರೆ. ಅಂದ್ರೆ ಹೆಂಡತಿ ಹೋಗೋಣ ಅಂತ ಕರೆದಿದ್ದಕ್ಕೆ ಗಂಡ ಬಂದ. ಪತ್ಯಾ ಸಹ ವಿಹರತಿ. ಈಗ ರಾಮನು ಲಕ್ಷ್ಮಣನೊಂದಿಗೆ ಕಾಡಿಗೆ ಬಂದ. ರಾಮ ನಿಜವಾಗಿ ಹೋಗ್ಬೇಕಾಗಿದ್ದು, ಲಕ್ಷ್ಮಣ ಅವನ ಜೊತೆಗೆ ಬಂದ. ಲಕ್ಷ್ಮಣನ ಜೊತೆಗೆ ಕಾಡಿಗೆ ಬಂದ. ಇದು ಸಹ ಅನ್ನುವ ಶಬ್ದ ಅಪ್ರಧಾನವಾದ ವಸ್ತುವಿಗೆ ಬರುತ್ತೆ. ಅಪ್ರಧಾನ ಅಂದ್ರೆ ಕ್ರಿಯೆಯಲ್ಲಿ ಯಾರು ಆರ್ಡರ್ ಮಾಡಿದ್ದು, ಯಾರು ನಿಜವಾಗಿ ಆಜ್ಞೆಗೆ ಒಳಗಾಗಿದ್ದು ರಾಮ. ಹಾಗಾಗಿ ರಾಮ ಹೊರಟಿದ್ದು, ಲಕ್ಷ್ಮಣ ಅವನ ಜೊತೆಗೆ ಬಂದ. ರಾಮ ಲಕ್ಷ್ಮಣೇನ ಸಹ ವನಂ ಗಚ್ಚತಿ. ಪ್ರಸಾದಂ ಕರಾಭ್ಯಾಂ ಗೃಹ್ಣಾತಿ. ಪ್ರಸಾದಂ ಕರಾಭ್ಯಾಂ ಗೃಹ್ಣಾತಿ. ಪ್ರಸಾದವನ್ನು ಎರಡು ಕೈಗಳಲ್ಲಿ ಗೃಹ್ಣಾತಿ ಸ್ವೀಕರಿಸುತ್ತಾನೆ. ಪ್ರಸಾದ ಕೊಡುವಾಗ ಹಿಂಗೆ ಒಂದ್ ಕೈ ಕೊಡಬಾರ್ದು. ಅದು ಅವ್ರು ಕೊಡೋದು ಗಂಧ ಇಷ್ಟೇ ಇರ್ಬೋದು, ಅದು ಹಚ್ಕೊಂಡ್ಮೇಲೆ ಹಣೆಗಿಂತ ವಾಪಸ್ ತೆಗಿಲಿಕ್ಕೆ ಸಿಗದೇ ಇರ್ಬೋದು, ಅಷ್ಟು ಚೂರು ಕೊಡ್ಬೋದು. ಆದ್ರೆ ಅದನ್ನ ತಗೊಳ್ಳುವಾಗ ಎರಡು ಕೈಯಲ್ಲೇ ತಗೊಳ್ಬೇಕು. ಅವ್ರು ಚೂರೇ ಕೊಡುದು, ಅದು ನಾವೇನು ಯಾಕೆ ಎರಡು ಕೈ ಹಿಡಿಬೇಕು? ತುಂಬಾ ಕೊಡ್ತಾರೆ, ಪಂಚಗಜ್ಜೆ ಎರಡು ಅಂಗೈ ಬೊಗಸೆ ತುಂಬು ಹಾಕೊಡ್ತಾರೆ ಅಂದ್ರೆ ಹೀಗೆ ಹಿಡಿಬೇಕು, ಇಲ್ಲ ಅಂದ್ರೆ ಯಾಕೆ ಹಾಗೆ ಹಿಡಿಬೇಕು? ಪ್ರಸಾದ ಹೌದಾದ್ರೆ ಅದರಲ್ಲಿ ಅನುಗ್ರಹದ ಭಾವ ಇರುತ್ತೆ ಅನ್ನುವ ಎಚ್ಚರ ಇದ್ದಾಗ ನಾವು ಎರಡು ಕೈಗಳನ್ನು ಚಾಚಿ ಅಂಜಲಿ ಬಂಧ ಮಾಡಿಯೇ ಪ್ರಸಾದವನ್ನು ಸ್ವೀಕರಿಸು. ಪ್ರಸಾದವನ್ನು ಕರಾಭ್ಯಾಂ ಗೃಹಣಾತಿ. ಯಾರೋ ಗುರುಗಳು ದೊಡ್ಡವರು ಹಣ್ಣು ಕೊಡ್ತಾರೆ, ಅಕ್ಷತೆ ಕಾಳು ಕೊಡ್ತಾರೆ, ಅಥವಾ ಎಲ್ಲೋ ಪ್ರಸಾದ ಪೂಜೆಗೆ ಹೋದಾಗ ಮುಗಿಸುವಾಗ ಹೂ ಕೊಡ್ತಾರೆ. ಅದೇನು ಹೂ ಒಂದು ಪೀಸ್ ಕೊಡ್ತಾರೆ, ಅದನ್ನು ಯಾಕೆ ಎರಡು ಕೈ ಹಿಡಿಬೇಕು? ಏನು ಭಾರ ಇದೆಯಾ? ಪ್ರಶ್ನೆ ಅದಲ್ಲ. ಅದು ಪ್ರಸಾದ ಆದಾಗ ಎರಡು ಕೈಯನ್ನ ಚಾಚಿ ತಗೊಳ್ಬೇಕು. ಹಾಗೆ ತಗೊಂಡಾಗ ಅದರಲ್ಲೊಂದು ಭಾರ ಇರುತ್ತೆ. ನಾವು ತಗೊಳ್ಳದೆ ಹೀಗೆ ತಗೊಂಡ್ರೆ ಅದು ಅರ್ಧ ಜಾರೋಗಿರುತ್ತೆ. ಯಾಕೆಂದ್ರೆ ಅದರಲ್ಲಿ ನಾವು ಕೈಯನ್ನ ಹಿಡಿದ ರೀತಿಯಲ್ಲಿ ನಮ್ಗೆ ಅದರ ಫಲ ಸಿಗುತ್ತೆ. ನಾವು ಅದನ್ನು ಹಿಡಿಯುವಾಗಲೇ ಅದರ ಬಗ್ಗೆ ಅನಾದರ ಇದ್ರೆ ಅದು ಹಾಗೆ ಸೋರಿ ಹೋಗುತ್ತೆ. ನಾವು ಎರಡು ಕೈ ಹಿಡಿದ್ರ ಉದ್ದೇಶವೇ ಆ ಪ್ರಸಾದದ ಅನುಗ್ರಹ ಸೋರಿ ಹೋಗದೆ ನಮಗೆ ಪೂರ್ತಿ ದಕ್ಕಬೇಕು ಅನ್ನುವ ಒಂದು ಕಳಕಳಿ ಇದೆ. ಹಾಗಾಗಿ ಪ್ರಸಾದಂ ಕರಾಭ್ಯಾಂ ಗೃಹಣಾತಿ. ಕೇಶವ ಪ್ರಸಾದಂ ಕರಾಭ್ಯಾಂ ಗೃಹಣಾತಿ. ಸೀತಾ ಕೇಶವೌ ಪ್ರಸಾದಂ ಕರಾಭ್ಯಾಂ ಗೃಹೀತಃ. ಬೇಡ, ಅದು ನಿಮಗೆ ಕಷ್ಟ ಆಗುತ್ತೆ. ಗೃಹ್ಣಾತಿ ಗೃಹೀತಃ ಗೃಹ್ಣಂತಿ ಅಂತ ರೂಪ ಆಗುತ್ತೆ, ಸಾಕು. ಗೃಹಣಾತಿ ಗೃಹಣೀತಃ ಗೃಹ್ಣಂತಿ. ಜಾನಾತಿ ಜಾನೀತಃ ಜಾನಂತಿ. ಅಹಂ ಗೃಹ್ಣಾಮಿ, ನಾನು ಸ್ವೀಕರಿಸುತ್ತೇನೆ. ಅಹಂ ಗೃಹ್ಣಾಮಿ ತೇ ಸೌಭಗತ್ವಾಯ ಹಸ್ತಂ ಅಂತ ಮದುವೆಯ ಮಂತ್ರದಲ್ಲಿ ಹುಡುಗ ಹೇಳಲಿಕ್ಕಿದೆ, ಅದನ್ನು ಪುರೋಹಿತರು ಹೇಳ್ತಾರೆ. ಪ್ರದ್ಯುಮ್ನಃ ಕೃಷ್ಣೇನ ಜಾತಃ. ಪ್ರದ್ಯುಮ್ನನು ಕೃಷ್ಣನಿಂದ ಹುಟ್ಟಿದನು. ಪ್ರದ್ಯುಮ್ನಃ ಕೃಷ್ಣೇನ ಜಾತಃ, ಕೃಷ್ಣನಿಂದ ಹುಟ್ಟಿದ, ಆದ್ರಿಂದಾಗಿ ಕೃಷ್ಣೇನ ಅಂತ ತೃತೀಯ ವಿಭಕ್ತಿ ಬಂತಲ್ಲಿ. ಪ್ರದ್ಯುಮ್ನಃ ಜಾತಃ, ಕೇನ ಜಾತಃ? ಕೃಷ್ಣೇನ ಜಾತಃ. ಅಲ್ಲರಿ, ಕೃಷ್ಣೇನ ಜಾತ ಅಂತ ಹೇಳುದು ರುಕ್ಮಿಣಿ ಕೂಡ ತಾಯಿ ಅಲ್ವಾ? ಹೌದು, ರುಕ್ಮಿಣಿಯೂ ತಾಯಿ. ಆದ್ರೆ ಜರಾಸಂಧನ ಜೊತೆಗೆ ರುಕ್ಮಿಣಿಯ ಮದುವೆ ಆಗುವ ಮುಂಚೆಯೇ ಯುದ್ಧ ಮಾಡುವಾಗ ತನ್ನ ದೇಹದಿಂದ ಹಾಗೆ ಹೊರಗೆ ತೆಗೆದು ಪ್ರದ್ಯುಮ್ನನ ಸೃಷ್ಟಿ ಮಾಡಿ
ಯುದ್ಧ ಎಲ್ಲ ಮುಗಿದ್ಮೇಲೆ ವಾಪಸ್ ತಗೊಂಡು ಮತ್ತೆ ವಾಪಸ್ ಮಧುರೆಗೆ ಹೋಗ್ತಾನೆ. ಹಾಗಾಗಿ ಕೃಷ್ಣೇನ ಜಾತಃ ರುಕ್ಮಿಣ್ಯಾಪಿ ಜಾತಃ. ರುಕ್ಮಿಣೀಭ್ಯಾಂ ಕೃಷ್ಣ ರುಕ್ಮಿಣೀಭ್ಯಾಂ ಜಾತಃ. ಇದಾनीं ह्यः उक्तं मया किमिति अस्मत् शब्दस्य रूपाणि इदानीं पुनः वक्तव्यानि. उच्यताम्. अहम् आवां वयं द्वितीया विभक्तिः. मां मा आवां नौ अस्मान्नः तृतीया. मया आवाभ्याम् अस्माभिः चतुर्थी. मह्यं मे आवाभ्यां नौ अस्मभ्यं नः. पंचमी. मत आवाभ्याम् अस्मत्. मत आवाभ्याम् अस्मत्. मम मे आवयोः नौ अस्माकं नः. समीचीनम्. मयि आवयोः अस्मासु इति उक्तम्. पुनः अभ्यासः करणीयः. ನೀವು ಒಂದ್ಸರ್ತಿ ಬರೆದು ಬಿಡಿ. ಅಹಂ ಆವಾಂ ವಯಂ ಮಾಂ ಮಾ ಆವಾಂ ನೌ ಅಸ್ಮಾನ್ನಃ ಅನ್ನುವ 7 ವಿಭಕ್ತಿಯಲ್ಲಿ ಬರುವ ಎಲ್ಲ ರೂಪಗಳನ್ನು. ಈ ಕೆಲವು ಕಡೆ 2 ತರ ಬರುತ್ತೆ, ಅದನ್ನು ಕೂಡ ಅಭ್ಯಾಸ ಮಾಡೋದು ಒಳ್ಳೆಯದು. ಈಗ ನಾವು ನಿನ್ನೆ ಇನ್ನೊಂದು ಶಬ್ದ ನೋಡಿದ್ವಿ, ಬರ್ಕೊಳ್ಳಿ. ತ್ವಂ ಯುವಾಂ ಯೂಯಂ. ತ್ವಂ ಯುವಾಂ ಯೂಯಂ. त्वं गच्छसि युवां गच्छतः यूयं गच्छथ. त्वं गच्छसि युवां गच्छतः यूयं गच्छथ. त्वां त्वा युवां वां युष्मान् वः. त्वां त्वा युवां वां युष्मान् वः. ಬರ್ಕೊಳ್ಳಿ. त्वया युवाभ्यां युष्माभिः तृतीया विभक्ति. चतुर्थी न दृश्यते. त्वां त्वा युवां वां युष्मान् वः. त्वां त्वा युवां वां युष्मान् वः. त्वया युवाभ्यां युष्माभिः तृतीया. तुभ्यं ते युवाभ्यां वां युष्मभ्यं वः चतुर्थी. तुभ्यं ते 2 ರೂಪ ಅದು. ತುಭ್ಯಂ ತುಭ್ಯಂತೆ ಅಂತ ಒಂದೇ ಶಬ್ದ ಅಲ್ಲ, ರಮಂತೆ ಇದ್ದ ಹಾಗೆ. ತುಭ್ಯಂ ತೇ ಯುವಾಭ್ಯಾಂ ವಾಂ युष्मभ्यं वः. त्वत् युवाभ्यां युष्मत् पंचमी. तव ते युवयोः वां युष्माकं वः. त्वयि युवयोः युष्मासु. ಇದು ಸಪ್ತಮಿ. त्वयि युवयोः युष्मासು. ಆಯ್ತಾ? ಹೇಳ್ತೀರಾ? त्वं युवां यूयं प्रथमा. त्वां त्वा युवां वां युष्मान् वः द्वितीया. त्वया युवाभ्यां युष्माभिः तृतीया. तुभ्यं ते युवाभ्यां वां युष्मभ्यं वः. त्वत् युवाभ्यां युष्मत् पंचमी. तव ते युवयोः वां युष्माकं वः. त्वयि युवयोः युष्मासु. अत्र यथा अस्मत् शब्दस्य द्वितीयायां चतुर्थ्यां षष्ठी विभक्तौ च रूपद्वयं
ಏಕೈಕಸ್ಮಿನ್ ವಚನೆ ಯಥಾ ವರ್ತತೆ ತಥಾ ಅತ್ರಾಪಿ ವರ್ತತೆ ತ್ವಾಂ ತ್ವ ಅರ್ಥಃ ಸಮಾನಃ ತ್ವಾಂ ತ್ವ. ಇದೆಲ್ಲ ಯಾಕೆ ಕಲಿಬೇಕಾ? ಕಲಿಯುವುದು ಕಷ್ಟ ಅಲ್ವಾ? ಹೌದು, ಕಲಿಯುವುದು ಸ್ವಲ್ಪ ಕಷ್ಟವೇ. ಕಲೀಲಿಕ್ಕಾಗೋರು ಕಲ್ತ್ರೆ ಬೇಗ ಮುಂದೆ ಸಂದೇಹ ಬರದೇ ತಪ್ಪಿಲ್ಲದೆ ಪ್ರಯೋಗ ಮಾಡ್ಲಿಕ್ಕಾಗತ್ತೆ. ಕಲೀಲಿಕ್ಕಾಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬಿಡಿ. ಈ ವಾಕ್ಯಗಳಿರ್ಬೇಕಾದ್ರೆ ನೆನಪಿರ್ಬೇಕು. ಇದು ಕಲ್ತಿದ್ರೆ ಈ ವಾಕ್ಯ ಹೇಳುವಾಗ ಸಂದೇಹ ಬರಲ್ಲ. ಇದು ಕಲ್ತಿಲ್ಲ ಅಂದ್ರೆ ಇಲ್ಲಿ ಪ್ರತಿ ಸರ್ತಿಯೂ ನಾವು ಹೊಸ ಶಬ್ದ ಕಲ್ತ ಹಾಗಿರುತ್ತೆ. ಇಲ್ಲಿ ಆವಾಮ್ ಅಂತ ಹೇಳಿದ್ರು, ಏನಂದ್ರೆ ಓ ಗಚ್ಚಾವಹ ಅಂತಿದೆ, ಆದ್ರಿಂದಾಗಿ ಇಲ್ಲೇನೋ ನಾವು ಅನ್ನೋ ಸಂಬಂಧ ಏನೋ ಇದೆ ಅಂತ ಆಮೇಲೆ ಗೊತ್ತಾಗತ್ತೆ. ಅದಕ್ಕಿಂತ ಈ ಕೆಲವು ಶಬ್ದಗಳನ್ನು ಅಂದ್ರೆ ಒಂದಿಷ್ಟು ನಾನು ಹಿಂದೆ ಸೂಚಿಸಿದ ಹಾಗೆ ಒಂದು 12-16 ಶಬ್ದಗಳು ಮ್ಯಾಕ್ಸಿಮಮ್ ಸರಿಯಾಗಿ ಕಲ್ತು ಬಿಟ್ರೆ ಉಳಿದದ್ದೆಲ್ಲ ಅದರದ್ದೇ ಪರ್ಮಿಟೇಷನ್ ಕಾಂಬಿನೇಷನ್ ಚೂರು ಆಚೆ ಈಚೆ ಇರುತ್ತೆ. ಆ ಸ್ಪೆಷಲ್ ಏನು ಅಂತ ಅನ್ನೋದು ಒಂಚೂರು ನೆನ್ಪಿಟ್ಕೊಂಡ್ರೆ ಆಯ್ತು. ಸ್ಪೆಲ್ಲಿಂಗ್ ನೆನ್ಪಿಟ್ಕೊಂಡಷ್ಟು ಪ್ರತಿ ಶಬ್ದದ ಸ್ಪೆಲ್ಲಿಂಗ್ನ ಹಾಗೆ ಅಲ್ಲ ಇದು. ಒಂದು ಸರ್ತಿ ಕಲ್ತು ಬಿಟ್ರೆ, ಒಂದು ಶಬ್ದ ಕಲ್ತು ಬಿಟ್ರೆ ಅಂಥದ್ದು 1,00,000 ಶಬ್ದ ಕಲ್ತ ಹಾಗೆ. ಅಕಾರಾಂತವಾದ ರಾಮ ಶಬ್ದ ಒಂದು ಬಂದ್ರೆ ರಾಮ ಶಬ್ದದ ಹಾಗೆ ಕನಿಷ್ಠ ಪಕ್ಷ ಒಂದು 10 ಲಕ್ಷ ಶಬ್ದ ಇದೆ. 10 ಲಕ್ಷ ಶಬ್ದ ನಿಮಗೆ ಬಂದ ಹಾಗೆ. ರಾಮಾಭ್ಯಾಮ್ ಇದ್ದ ಹಾಗೆ, ಕೃಷ್ಣಾಭ್ಯಾಮ್, ಅಚ್ಯುತಾಭ್ಯಾಮ್, ಆಸಂದಾಭ್ಯಾಮ್, ಸಹಸ್ರನಾಮದ ಪದಗಳನ್ನು ನೀವು ತಗೊಂಡು ನೋಡಿದ್ರೆ ಅಷ್ಟು ಶಬ್ದಗಳು ನಿಮ್ಗೆ ಹೇಳಲಿಕ್ಕೆ ಬರುತ್ತೆ. ಇಕಾರ ಅಂತದ್ದು ಹಾಗೇನೆ, ಉಕಾರ ಅಂತದ್ದು ಹಾಗೇನೆ. ಅದರಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಮತ್ತೆ ಅಕಾರಾಂತವಾದ, ಆಕಾರಾಂತವಾದ, ಇಕಾರಾಂತವಾದ, ಈಕಾರಾಂತವಾದ ಶಬ್ದಗಳನ್ನು ಗಮನಿಸಿ ಅದರ ಲಿಂಗ ವಿಭಕ್ತಿ ವಚನಗಳ ವ್ಯತ್ಯಾಸವನ್ನು ಗಮನಿಸಿ ಬಿಟ್ರೆ ಒಂದು ಸರ್ತಿ ಒಂದು 12ರಿಂದ 18 ಮಧ್ಯ. ಮತ್ತೆ ಅಕಾರಾಂತವಾದ ಪುಲ್ಲಿಂಗ ಕಲ್ತ್ರೆ ನಪುಂಸಕಲಿಂಗ ಸೇಮ್. ವನಂ ವನೇ ವನಾನಿ, ವನಂ ವನೇ ವನಾನಿ 2 ವ್ಯತ್ಯಾಸ ಬಿಟ್ರೆ ಮತ್ತೆ ವನೇನ ವನಾಭ್ಯಾಂ ವನೈಹಿ, ರಾಮೇಣ ರಾಮಾಭ್ಯಾಂ ರಾಮೈಹಿ ಸೇಮ್. ಕಲಿಯುವ ಒಂದು ಚೂರು ಸಾಹಸ ಮಾಡಿಬಿಟ್ರೆ ವಾಕ್ಯಗಳಲ್ಲಿ ನಮಗೆ ಬೇಗ ಹಿಡಿತ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಕಲ್ತು ಬಿಡಬೇಕು. ಇಲ್ಲ ಕನಿಷ್ಠ ಪಕ್ಷ ಅದರ ಅರ್ಥ ಆದ್ರೂ ನೆನ್ಪಿಟ್ಕೊಂಡು ಈಗ ಯುಷ್ಮಾಭಿಹಿ ಇಷ್ಟು ಕಲ್ತು ಬಿಟ್ರೆ ಉಳಿದ ಎಲ್ಲ ಶಬ್ದಗಳನ್ನ ಊಹಿಸ್ಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಶಬ್ದ ಕಲೀಲಿಲ್ಲ ಅಂದ್ರೆ ಹೊಸ ಶಬ್ದ ಒಂದು ಕೊಟ್ಟಾಗ ಊಹಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಊಹಿಸಿ ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಇಷ್ಟು ಪದಗಳನ್ನ ನಾವು ಅಭ್ಯಾಸ ಮಾಡುವುದು ತುಂಬಾ ಉತ್ತಮ. ಬಾಯಿಪಾಠ ಮಾಡಿಬಿಟ್ರೆ ನಿಂತಾಗ, ಕೂತಾಗ, ಎದ್ದಾಗ, ಮಲಗಿದಾಗ, ನಿದ್ದೆ ಮಾಡುವಾಗ, ನಿದ್ದೆ ಮಾಡುವಾಗ ಆಗುದು, ನಿದ್ದೆ ಮಾಡ್ಲಿಕ್ಕೆ ಹೋದಾಗ, ನಿದ್ದೆ ಮಾಡಿ ಎದ್ದಾಗ ಎಲ್ಲ ಸಂದರ್ಭದಲ್ಲೂ ಈ ಶಬ್ದಗಳು ಗುನುಗ್ತಾ ಇರಬೇಕು. ಅಥವಾ ಒಂದ್ಸರ್ತಿ ಇದನ್ನು ಓದಿ ರೆಕಾರ್ಡ್ ಹಾಕೊಂಡ್ ಬಿಡುದು, ಕಿವಿಗೆ ಹಾಕೊಂಡು ಎಲ್ಲಿ ನಾವು ಏನೇನೋ ಕೇಳುದ್ರ ಬದಲು ಇದನ್ನು ಕೇಳಿ ಅಭ್ಯಾಸ ಮಾಡಿಬಿಟ್ರೆ ಒಂದು 15 ದಿವಸ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಆಮೇಲೆ ಅದು ಹೇಗೆ ನಮಗೆ ಶಬ್ದಗಳು ಹೊರಳುತ್ತವೆ ಅಂದ್ರೆ ಪದಗಳನ್ನು ಬಳಸುವಾಗ ಅನಾಯಾಸವಾಗಿ ಶಬ್ದಗಳನ್ನು ವಾಕ್ಯಗಳಲ್ಲಿ ಪ್ರಯೋಗಿಸ್ಲಿಕ್ಕೆ ಸುಲಭ ಆಗುತ್ತೆ. ನಾನು ಇಲ್ಲಿ ಮುಂದೆ ಕೆಲವು ಪದಗಳನ್ನು ಬರೆದಿದ್ದೇನೆ. ನೀನ್ಯು ಅಂತಿದೆ, ಆಕರಣ ಅಂತಿದೆ, ಗಮ ಅಂತಿದೆ, ಜಿಘ್ರ ಅಂತಿದೆ, ಲಸ ಅಂತಿದೆ, ಲಸ್ ಅಂತಿದೆ. ಇದೆಲ್ಲ ಏನು ಅಂದ್ರೆ ರೂಟ್ ಅಂತ ಹೇಳ್ತಾರೆ. ಈಗ ಗಚ್ಛಾವಹ ಅಂತಿದೆ. ಈ ಗಚ್ಛಾವಹ ಅನ್ನುವ ಧಾತು ಇದೆಯಲ್ವಾ, ಇದಕ್ಕೆ ಗಮ ಧಾತು ಮೂಲ. ಗಮಗೆ ಗಚ್ಚ ಆದೇಶ ಬರುತ್ತೆ, ಗಚ್ಚತಿ ಇತ್ಯಾದಿ ಆಗುತ್ತೆ. ಅದು ಈಗ ಬೇಡ. ಒಟ್ಟಂತ ನಿಮ್ಗೆ ಅದರ ಮೂಲ ಏನು ಅಂತ ಗೊತ್ತಾಗ್ಲಿಕ್ಕೆ ಈ ಶಬ್ದ ಗಮ ಅನ್ನೋದು ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬೇರೆ ಎಲ್ಲ ತೃ ಅಂತ ಶುರುವಾಗುತ್ತೆ. ತರತಿ, ತೃ ಅನ್ನುವ ಶಬ್ದದಿಂದ ತರತಿ. ಕ್ಷಿಪತಿ, ಕ್ಷಿಪು ನಿರಸನೆ ಅಂತ ಆಗುತ್ತೆ. ತಾಡಯತಿ, ಅದು ತಾಡ ಅನ್ನುವುದೇ ಶಬ್ದವಾಗಿ ತಾಡಯತಿ ಅಂತ ರೂಪ. ಚೋರಯತಿ. ಕಥ, ಖ್ಯಾ ಪ್ರಕಥನೆ ಅಂತಿದ್ದಾಗ ಖ್ಯಾತಿ ಅಂತ ಆಗುತ್ತೆ. ಕಥ ಅಂತಿದ್ದಾಗ ಕಥಯತಿ ಆಗುತ್ತೆ. ಶೋಭತೆ, ಅದು ಲಸ ಧಾತು, ಶೋಭ ಧಾತು. ಆಹ್ವಯತಿ, ಇದು ಆಂಗ್ ಉಪಸರ್ಗ ತೆಗೆದ್ರೆ ಹೊಯತಿ ಅನ್ನೋದು ಹ್ವ ಅಥವಾ ಹೂ ಅಂತ ಹೂ ಅನ್ನುವ ಧಾತುವಿಗೆ ಹೊಯತಿ ಅಂತ ರೂಪ ಆಗುತ್ತೆ. ಗ್ರಹ ಉಪಾದಾನೆ ಗೃಹಣಾತಿ. ಹೃ ಧಾತು ಹರತಿ. ಜಾತಃ ಅನ್ನೋದು ಧಾತು ಅಲ್ಲ ಬಿಡಿ, ಆದ್ರೆ ಅದು ತಗೊಂಡ್ರೆ ಜನಿ ಪ್ರಾದುರ್ಭಾವೆ ಅಂತ ಆಗುತ್ತೆ. ಒಟ್ಟಂತೂ ಆ ತರ ಮೂಲವನ್ನ ಹೀಗೆ ಗುರುತಿಸ್ತಾರೆ ಅಂತ ನಿಮಗೆ ಗೊತ್ತಾಗ್ಲಿ ಅಂತ. ನೀನುಂತಿದ್ರೆ ನಯತಿ. ನೀನುಂತಿದೆ ನಯತಿ. ಆಕರಣ, ಆಕರಣಯತಿ. ಗಮ, ಗಚ್ಚತಿ. ಜಿಘ್ರ, ಜಿಘ್ರತಿ. ಲಸ್, ಲಸತಿ. ಗರ್ಹ್ಯಂ ಅಂತಿದೆ. ಗರ್ಹ್ಯ ಅಂದ್ರೆ ನಿಂದ್ಯಂ ಅಂತ ಅರ್ಥ.
ನಿಂದನೆಗೆ ಯೋಗ್ಯವಾದದ್ದು, ಒಳ್ಳೆ ಕೆಲಸ ಅಲ್ಲ. ಗರ್ಹ್ಯ ಕರ್ಮ ಕೃತವಾನ್ ಭವಾನ್ ಗರ್ಹ್ಯಂ ಕರ್ಮ ಕೃತವಾನ್. ನೀನು ಕೆಟ್ಟ ಕೆಲಸ ಮಾಡಿಬಿಟ್ಟಿದಿ, ಯಾರು ಇದನ್ನು ಹೊಗಳುವುದಿಲ್ಲ, ತಪ್ಪು ಅಂತಾನೆ ಬೈತಾರೆ. ಇದು ಯಾವ ರೀತಿಯಿಂದಲೂ ಪ್ರಶಂಸೆಗೆ ಯೋಗ್ಯವಾದದ್ದಲ್ಲ. ಗರ್ಹ್ಯಂ ಕರ್ಮ, ಕೆಟ್ಟ ಕರ್ಮ. ಭತ್ಸನಂ ಸಹ ಮಾಂ ಸಮ್ಯಕ್ ಭತ್ಸಯತಿ, ಅವನು ನನ್ನನ್ನು ಚೆನ್ನಾಗಿ ಬೈತಾನೆ. ಬೈಯುವುದು ನಿಂದ ಅನ್ನುವ ಶಬ್ದದಲ್ಲಿಯೇ ಈ ಬೈಯುವುದಕ್ಕೂ ನಿಂದೆಗೂ ಒಂಚೂರು ವ್ಯತ್ಯಾಸ ಏನು ಅಂದರೆ, ಭತ್ಸನ ಅಂದರೆ ಎದುರುಗಡೆನೆ ಮುಖಕ್ಕೆ ಮುಖ ಕೊಟ್ಟು ಅವನಿಗೆ ನೀನು ಮಾಡಿದ ತಪ್ಪು ಅಂತ ಹೇಳುದು. ನಿಂದ ಅಂದರೆ ಎಲ್ಲೋ ದೂರದಲ್ಲಿ ಮಾತಾಡಿದ್ರೂ ಆಗುತ್ತೆ. ಗುರುಹು ಭತ್ಸಯತಿ, ಗುರುಹು ನಾನು ನಿಂದತಿ ಶಿಷ್ಯಂ, ಶಿಷ್ಯನ ನಿಂದಿಸುವುದಲ್ಲ, ಅವನು ಬೈಯುವುದು, ನೀನು ಮಾಡಿದ ಕೆಲಸ ತಪ್ಪು ಅಂತ. ಅದರಲ್ಲಿ ಕಾಳಜಿ ಇದೆ, ಭತ್ಸನಮಲ್ಲಿ ಕಾಳಜಿ ಇದೆ. ನಿಂದೆಯಲ್ಲಿ ಕಾಳಜಿ ಅಲ್ಲ, ನನಗೆ ಒಟ್ಟು ನಾಲಿಗೆ ತುರಿಕೆ ಕಡಿಮೆ ಆಗಬೇಕು, ಅದಕ್ಕೋಸ್ಕರ ಎಲ್ಲರ ಬಗ್ಗೆ ಹೇಳ್ತಾ ಇರೋದು. ಈಗ 5 ಜನ ಕೂತಿರ್ತಾರೆ, ಬೈತಾ ಇರ್ತಾರೆ. ಯಾರನ್ನು ಬೈತಾ ಇರ್ತಾರೆ ಅಂದರೆ ಆ 5 ಜನ ಯಾರಿದ್ದಾರೋ ಅವ್ರು ಅಲ್ಲದವ್ರನ್ನ ಬೈತಿರ್ತಾರೆ. ಬೈಸ್ಕೊಂಡು ಅಷ್ಟೊತ್ತಿಗೆ ಬರ್ತಾನೆ 6ನೇವನು. ಆಗ ಟಾಪಿಕ್ ಚೇಂಜ್ ಆಗುತ್ತೆ, ಇನ್ನೊಬ್ಬ ನನ್ನ ಬೈಲಿಕ್ಕೆ ಶುರುವಾಗುತ್ತೆ. ಇದರಲ್ಲಿ ಯಾರೋ ಎದ್ದೋಗ್ತಾನೆ, ಎದ್ದೋದವನೇ ಬೈಗುಳಕ್ಕೆ ಆಹಾರ ಆಗ್ತಾನೆ. ಮತ್ತೆ ಒಟ್ಟಂತೂ ಅಲ್ಲಿ ಬಂದ ತಕ್ಷಣ ಅಲ್ಲಿ ಇಲ್ಲದವ್ರ ಬಗ್ಗೆ ಮಾತಾಡುವುದು ಅಂತೇನಿದೆ ಅದು ಒಳ್ಳೆ ಇದಲ್ಲ. ಅಂದರೆ ನಮ್ಮ ದೇಹದ ಶಕ್ತಿ ಹೆಚ್ಚು ವೇಸ್ಟ್ ಆಗುವುದು ಈ ನಿಂದನೆಯಲ್ಲಿಯೇ. ನಮ್ಮ ದೇಹದ ಮಾತು ಶಕ್ತಿಯನ್ನು ಬೇಗ ಹ್ರಾಸ ಮಾಡುತ್ತೆ, ಅದರಲ್ಲೂ ಅದು ಕೆಟ್ಟ ವಿಷಯಕ್ಕೆ ಆದಾಗ 100 ಪಟ್ಟು ಜಾಸ್ತಿ. ಅದೇ ನಾವು ಒಳ್ಳೆಯ ವಿಷಯವನ್ನು ಮಾತಿಗಾಗಿ ಬಳಸಿಕೊಂಡ್ರೆ ಅವಾಗದು ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಿಂದೆ ಅಂತ ಅನ್ನೋದು ನಮ್ಮ ಶಕ್ತಿ ಹ್ರಾಸಕ್ಕೆ ಕಾರಣವಾದದ್ದು. ಆದರೆ ಗುರುಗಳ ಭತ್ಸನೆ ಮಾಡುವಂಥದ್ದು ಅದು ಕಾಳಜಿ ಇದೆ, ಅದರಿಂದಾಗಿ ಭತ್ಸನಂ. ಪಕ್ವಂ ಫಲಂ ಪಕ್ವಂ ಅಸ್ತಿ, ಹಣ್ಣು ಚೆನ್ನಾಗಿ ಪಕ್ವವಾಗಿದೆ. ಕಳಿತ ಹಣ್ಣು ಅಂತ ಕನ್ನಡದಲ್ಲಿ ಹೇಳ್ತೇವೆ ನಾವು, ಕಳಿಯುವುದು. ಕಳಿತ ಹಣ್ಣು ಚೆನ್ನಾಗಿ ಮರದಲ್ಲೇ ಹಣ್ಣಾಗಬೇಕು. ಈ ಹಸಿ ಇದ್ದದನ್ನು ತಗೊಂಡೋಗಿ ಇಂಜೆಕ್ಟ್ ಮಾಡಿ ಅಥವಾ ಅದನ್ನು ಯಾವುದೋ ಸುಣ್ಣದಲ್ಲಿಟ್ಟು ಇನ್ನೇನೋ ಮಾಡಿ ಒತ್ತಡದಿಂದ ಅದನ್ನು ಹಬೆಯಲ್ಲಿಟ್ಟು ಕೆಂಪು ಮಾಡೋದು, ಹಳದಿ ಮಾಡೋದಲ್ಲ. ಸಹಜವಾಗಿ ಮರದಲ್ಲೇ ಯಾವುದು ಪೂರ್ತಿ ಹಣ್ಣಾಗಿರುತ್ತೆ ಅದು ಪಕ್ವ ಹಣ್ಣು. ತೂಷ್ಣೀಂ ಮೌನ, ತೂಷ್ಣೀಂ ಆಸ್ವ, ಸುಮ್ಮನಿರು. ತೂಷ್ಣೀಂ ತಿಷ್ಠ, ಸುಮ್ಮನೆ ಗಲಾಟೆ ಮಾಡದೆ ನಿಂತ್ಕೋ. ಪಿಧಾನಂ ಮುಚ್ಚುವಿಕೆ, ಬಾಗಿಲನ್ನು ಪಿಧೇಹಿ ಅಂದರೆ ಮುಚ್ಚು, ಪಿಧಾನಂ ಅಂದರೆ ಮುಚ್ಚುವಿಕೆ. ಸಹ ನ ಸಮ್ಯಕ್ ಪಿಧಾನಂ ಕೃತವಾನ್, ಅವನು ಸರಿಯಾಗಿ ಬಾಗಿಲು ಮುಚ್ಚಲೇ ಇಲ್ಲ. ಪಿಧಾನ ಅಂದರೆ ಮುಚ್ಚುವುದು. ಪಿಹಿತವ್ಯಂ ಮುಚ್ಚಬೇಕು. ನಿಷ್ಕಾಸನಂ ಗ್ರೂಪಿಂದ ತೆಗೆದು ಹೊರಗೆ ಹಾಕು. ನಿಷ್ಕಾಸನಂ ತೆಗೆದು ಹೊರಗೆ, ಅವನನ್ನ ಗ್ರೂಪಲ್ಲಿ ಗುಂಪಿಗೆ ಸೇರದ ಪದ, ಗುಂಪಿಗೆ ಸೇರದ ಪದವನ್ನು ನಿಷ್ಕಾಸಯತು, ತೆಗೆದು ಹೊರಗೆ ಹಾಕು. ನಿಷ್ಕಾಸನಂ ಅಂದರೆ ತೆಗೆದು ಹಾಕುವಿಕೆ. ತಮ್ ನಿಷ್ಕಾಸಯ, ಅವನನ್ನು ತೆಗೆದು ಹೊರಗೆ ಹಾಕು. ನಿಷ್ಕಾಸನಂ ಕುರು, ಅದು ಆ ಪದವನ್ನು ತೆಗೆದು ಹೊರಕ್ಕಿಡು. ಅಷ್ಟು. ಅವಗತಂ ವಾ? ಸಂದೇಹಃ ವಿದ್ಯತೆ ವಾಸ್ಮಿನ್? ನಾಸ್ತಿ. ಕಾಂಚಿತ್ ಕಥಾಂ ಶೃಣುಮಃ. ವಿಶ್ವರಥಃ ಇತಿ ಕಶ್ಚನ ರಾಜ ಆಸೀತ್. ವಿಶ್ವರಥಃ ಇತಿ ತಸ್ಯ ನಾಮ ಪುರಾಣೇಷು ತಥಾ ಶ್ರೂಯತೆ. ಸಹ ಕುಶಿಕವಂಶೀಯಃ, ಸಹ ಕುಶಿಕವಂಶೀಯಃ, ಅತಃ ತಂ ಕೌಶಿಕಃ ಇತ್ಯಪಿ ಕಥಯಂತಿ. ತಸ್ಯ ಪಿತುಃ ನಾಮ ಗಾಧಿಃ ಇತಿ. ತಸ್ಯ ಪಿತುಃ ನಾಮ ಗಾಧಿಃ ಇತಿ. ಅತಃ ಏತಂ ಗಾಧಿನಂದನಃ ಇತ್ಯಪಿ ಕಥಯಂತಿ ಸ್ಮ. ಸಹ ಸಮ್ಯಕ್ ಶಸ್ತ್ರಾಸ್ತ್ರಜ್ಞಾನಂ ಸಂಪಾದಿತವಾನ್ ಗುರುಭಿಃ. ಸಂಪಾದ್ಯ ಸರ್ವತ್ರ ಜನಾನಾಂ ಪರಿರಕ್ಷಣಾರ್ಥಂ ಅಟತಿ ಸ್ಮ. ಮೃಗಯಾರ್ಥಂ ಏಕವಾರಂ ವನಮಗಚ್ಚತ್. ಮೃಗಯ ಇತ್ಯುಕ್ತೆ ಬೇಟೆ, ಬೇಟೆಗಾಗಿ ಕಾಡಿಗೆ ಹೋದ. ಮೃಗಯಾರ್ಥಂ ವನಂ ಅಗಚ್ಚತ್. ತತ್ರ ಕಶ್ಚನ ಆಶ್ರಮಃ ದೃಷ್ಟಃ. ತತ್ರ ಕಶ್ಚನ ಆಶ್ರಮಃ ದೃಷ್ಟಃ, ಅವನು ನೋಡಿದ, ಅಲ್ಲಿ ಅವನಿಗೆ ಕಂಡಿತು. ಸೈನ್ಯಮಾಸೀತ್, ಚತುರಂಗ ಸೈನ್ಯಂ.
तत्र अश्वाः आसन्, रथानि आसन्, गजाः आसन्, सैनिकाः, सेना अपि आसीत्। एवं चतुरङ्गबलं स्वीकृत्य वनम् अगच्छत्। अतः तेषां सर्वेषामपि आहारः अपेक्षितः आसीत्। तदैव आश्रमः दृष्टः। तत्र गत्वा किञ्चित् आहारं लभ्यते चेत् स्वीकुर्मः इति कृत्वा सः स्वशिरसः किरीटं संस्थाप्य मन्त्रिणः हस्ते दत्त्वा पादरक्षां निष्कास्य दूरे स्थापयित्वा अन्तः पादौ प्रक्षाल्य अगच्छत्। तत्र कश्चन ऋषिः वसति स्म। सः बहु शान्तः आसीत्। तं दृष्ट्वा एतस्य गौरवम् अधिकं जातम्। ओह, तपस्वी अस्ति, तेजस्वी अस्ति, वर्चस्वी अस्ति, भ्राजस्वी अस्ति, ओजस्वी अस्ति, एतं नमामि इति कृत्वा सः अनमत् तम्। यदा सः अनमत् तत्र ऋषिः उत्थितः। ओह, अस्माकं देशस्य राजा अस्ति भवान्, जानामि त्वाम्। किं कारणमत्र आगमने? आगमने अत्र किं कारणं? बरुदकेनु कारणयितु। अहं विश्वरथः गाधिनन्दनः मृगयार्थम् आगतोऽस्मि, परन्तु आहार आनयने कश्चन व्यत्यासः सञ्जातः। इतोपि अधिकम् आहारम् अपेक्षते सर्वेषां कृते, अतः अहम् आहारम् इच्छामि। एवं वा? अवश्यम् आश्रमे किं किं लभ्यते तेनैव तुष्टिः यदा जायेत तर्हि दास्यामि। अत्र कन्दमूलं लभ्यते, फलमूलानि लभ्यन्ते, तावदेव। अस्तु, जलमासीत्, कन्दमूलानि च फलानि च दत्तानि। सर्वेपि ये अवश्यम् इच्छन्ति स्म तेषां सर्वेषामपि दत्तम्, आहारं दत्तम्। परन्तु सः ऋषिः दृष्टवान् तम्। इतोपि बहवः बुभुक्षिताः आसन्। 10 निमेषाभ्यन्तरे सर्वेपि अत्रैव नदी प्रवहति, देहस्य आलस्यं परिहृत्य आगच्छन्तु, अहं सर्वम् आहारं सिद्धं कुर्याम्, अवश्यं गत्वा आगच्छन्तु इति। तदा एषः अस्तु इति उक्त्वा सर्वान्नपि नदीपात्रे एव तटे एव संस्थाप्य ते सर्वेपि सिद्धतां कृत्वा सिद्धतां सम्प्राप्य आगतवन्तः। तदा एषः भवन्तमेव न अपृच्छमहम्, अहम् अत्र वसिष्ठः इति नाम्ना प्रथितः, युष्माकं यदपेक्षते तत्सर्वमपि अत्र लभ्यते इति। कस्मिंश्चित् काले एव तत्र सर्वत्र आश्रमस्य पुरोभागे, पुरतः, पृष्ठतः, पार्श्वतः, उभयतः अपि सर्वत्रापि शिबिरनिर्माणं कृतमासीत्। सर्वेषां कृते तत्र आहारसिद्धता, कटाहे सर्वं सिद्धमासीत्, अन्नम् अपि च पायसमासीत्, भक्ष्यादिकमासीत्, चोष्यमासीत्, लेह्यमासीत्, पेयमासीत्, सर्वमपि आसीत्। तदा विश्वरथः अपि च तत्र किम् अभवत् इत्युक्ते तत्र कञ्चित् कालानन्तरं स्नानार्थम् उष्णोदकं लब्धम्, अपि च मर्दनार्थं तैलाभ्यङ्गकरणार्थमपि अवकाशः आसीत्। सर्वेपि तत्र सर्वं सौलभ्यं तत्र यद् लब्धं तत्सर्वम् उपयुज्य श्रमं निराकृतवन्तः। विश्वरथस्य सन्तोषः जातः। कथम् एषः एवं कुर्यात्? किमत्र ऐन्द्रजालिकं किमपि वर्तते वा अत्र इति विचिन्त्य सः तत्रैव पर्यटनम् अकरोत् आश्रमे। तदा
इतोपि किञ्चित् अधिकम् आहारम् अपेक्षते इति कृत्वा वसिष्ठः तत्र पात्रं नीत्वा एकस्याः धेनोः पुरतः उपविश्य प्रार्थयति स्म। इतोपि किञ्चित् आहारम् अपेक्षते इति तद् दृष्टवान् दृश्यम्। ओ तत्र धेन्वा इदं सर्वम् उपलभ्यते, अतः धेनुः एव अत्र कारणं, धेनुः एव अत्र कारणं भवति। अस्तु, सर्वेषां कृते तत्र आहारव्यवस्था जाता, वस्त्रव्यवस्था, स्नानव्यवस्था सर्वमपि सम्पन्नं, सर्वेपि सुखिनः आसन्। सेना मध्ये स्थिताः मन्त्रिणः, सेनाधिपतयः, सैनिकाः सर्वेपि तुष्टाः, तुरगाः गजाः अपि तत्र आहारं लब्धवन्तः। अनन्तरं सः ऋषेः समीपं गत्वा अपृच्छत्, का एषा धेनु? एषा देवैः दत्ता न्यासा अस्ति, इदं मम अपेक्षते इत्युक्तवान्। न दातुं शक्नोमि, न मम एतत्, ದೇವೈಃ ನ್ಯಸ್ತಂ. ನ್ಯಾಸವಾಗಿಟ್ಟದ್ದು ಅಂದರೆ, ನೀವು ಆ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತೀರಿ, ಯಾರೋ ನಿಮ್ಮ ಹತ್ರ ಒಂದು ಪೆಟ್ಟಿಗೆ ಕೊಟ್ಟರು, 1 ನಿಮಿಷ ಕೈಕಾಲು ತೊಳ್ಕೊಂಬರ್ತೇನೆ ಅಂತ ಹೋಗ್ತಾರೆ. ಆಗ ಪಕ್ಕದವನು ಬಂದು, ಆ ಪೆಟ್ಟಿಗೆಯಲ್ಲಿ ಇದ್ದಿದ್ದು ಕೊಡು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ವಸ್ತು ನಂದು. ನನ್ನ ಹತ್ರ ಅವನು ನೋಡ್ಕೊಳ್ಳಿ ಅಂತ ಕೊಟ್ಟೋಗಿದ್ದು, ಇದು ವಸ್ತು ನನ್ನ ಹತ್ರ ಇದೆ ಅಂದ ಮಾತ್ರಕ್ಕೆ ಇದು ನಂದಲ್ಲ. ನ್ಯಾಸ ಅಂದರೆ ಅದು. ದೇವತೆಗಳು ನನ್ನ ಹತ್ರ ಯಾಗಾರ್ಥಂ ನ್ಯಾಸರೂಪೇಣ ದತ್ತಾ ಅಸ್ತಿ ಯಂಗೌಹು, ಅತಃ ನ ದಾಸ್ಯಾಮಿ. ರತ್ನಹಾರಿ ಚ ಪಾರ್ಥಿವಃ. ಲೋಕೆ ಯತ್ರ ಕುತ್ರಾಪಿ ಅಪೂರ್ವಂ ವಸ್ತು ವರ್ತತೆ ಚೇತ್ ತತ್ ರಾಜ ಗೃಹೀತುಂ ಶಕ್ಯತೆ, ತಸ್ಯ ಅಧಿಕಾರಃ ವರ್ತತೆ, ಅತಃ ಅಹಂ ಗೃಹೀತ್ವಾ ಗಚ್ಛಾಮಿ ಇತಿ ಮಾಸ್ತು ಇತಿ ಆವೇದನಂ ಕೃತಂಚೇದಪಿ ನ ತತ್ರ ತಸ್ಯ ಮನಃ ದ್ರವೀಭೂತಃ, ನ ದ್ರವೀಭೂತಂ ಮನಃ. ಬಲಾತ್ಕಾರೇಣ ಗಾಂ ನೇತುಂ ಯದಾ ಆಗಚ್ಚತ್ ತದಾ ನಂದಿನಿ ಸಾ ಪ್ರಾರ್ಥಿತವತಿ, ಕಿಂ ಮಾಂ ತ್ಯಜಸೆ? ನೈವ ಮಮ ಹಸ್ತೆ ಶಕ್ತಿರ್ನಾಸ್ತಿ ಭವಂತಂ ರಕ್ಷಿತುಂ. ಸಹ ರಾಜ ಇತಿ ಕಥಯತಿ, ತಸ್ಯ ಅಧಿಕಾರ ವರ್ತತೆ ಇತಿ ಕಥಯತಿ, ತ್ವಮೇವ ಭವತ್ಯಾಹ ರಕ್ಷಣಂ ಕುರು, ನೀನೇ ನಿನ್ನ ರಕ್ಷಣೆಯನ್ನು ಮಾಡ್ಕೋ ಇತಿ ರಾಜ ಯತಿ ವಸಿಷ್ಠಃ ಅವದತ್. ತದಾ ಸಾ ಸ್ವದೇಹೇನ ಸರ್ವಂ ಸೈನ್ಯಂ ಬಹಿಃ ಆನೀತವತಿ. ಮುಖೇ ಘ್ರಾಣೆ ಚಕ್ಷುಷಾ ಶ್ರೋತ್ರೈಃ ಶ್ರೋತ್ರಾಭ್ಯಾಂ ಪಾದೇನ ಉದರೇಣ ಚ ಸರ್ವತಃ ದೇಹಸ್ಯ ಭಾಗತಃ ಅಪಿ ಸೈನ್ಯಂ ಉತ್ಪನ್ನಂ. ತತ್ ಸೈನ್ಯಂ ತಾವತ್ ಏತಸ್ಯ ಸೈನ್ಯಂ ಕ್ಷಣಮಾತ್ರೆ ಏವ ಧ್ವಸ್ತಃ ಅಭವತ್. ಅನೇನ ಸೈನ್ಯೇನ ವಿಶ್ವಾಮಿತ್ರಸ್ಯ ಸೈನ್ಯಂ ಧ್ವಸ್ತಂ ಅಭವತ್. ಸಹ ಅಸ್ತ್ರಪ್ರಯೋಗಂ ಕೃತವಾನ್ ವಸಿಷ್ಠಸ್ಯ ಉಪರಿ. ತದ ಏಷಃ ಬ್ರಹ್ಮದಂಡಂ ಪುರತಃ ಸಂಸ್ಥಾಪ್ಯ ಉಪಾವಿಶತ್. ಸರ್ವಾಣ್ಯಪಿ ಅಸ್ತ್ರಾಣಿ ದಂಡೇನ ಗಿಲಿತಾನಿ. ಗಿಲನಂ ನಾಮ ನುಂಗುವುದು. ಸರ್ವಾಣ್ಯಪಿ ಅಸ್ತ್ರಾಣಿ ಗಿಲನಂ ಅಭವತ್ ಅನೇನ ದಂಡೇನ. ತದಾ ಇತೋಪಿ ತಸ್ಯ ಆಶ್ಚರ್ಯಂ ಅಭವತ್. ತದಾ ಸ್ವಬಾಹುಬಲಂ ವ್ಯರ್ಥಮಭವತ್ ಇತಿ ವಿಚಿಂತ್ಯ ಅಹಮಪಿ ಧಿಗ್ಬಲಂ ಕ್ಷತ್ರಿಯಬಲಂ ಬ್ರಹ್ಮತೇಜೋ ಬಲಂ ಇತಿ ವಿಚಿಂತ್ಯ ಧಿಕ್ಕಾರಃ ಅಸ್ತು ಏತಸ್ಯ ಬಾಹುಬಲಸ್ಯ ಕೃತೆ. ಅಹಂ ತಪೋಬಲಂ ಮಂತ್ರಬಲಂ ಸ್ವೀಕೃತ್ಯ ಬ್ರಹ್ಮಬಲಂ ಸ್ವೀಕೃತ್ಯ ಇತೋಪಿ ಅಗ್ರೆ ಸರಾಮಿ ಇತಿ ವಿಚಿಂತ್ಯ ಸಹ ತಪಸಃ ಪ್ರತಿ ಅರಣ್ಯಂ ಅಗಚ್ಚತ್. ತತ್ರ ತಪಃ ಕೃತ್ವಾ ಋಷಿಃ ಜಾತಃ, ಅನಂತರಂ ಮಹರ್ಷಿಃ ಜಾತಃ, ಅನಂತರಂ ಮಹರ್ಷಿಃ ಜಾತಃ, ಅನಂತರಂ ರಾಜರ್ಷಿಃ ಜಾತಃ, ಅನಂತರಂ ಬ್ರಹ್ಮರ್ಷಿಃ ಜಾತಃ ಇತಿ ತಸ್ಸಹ ಏವ ವಿಶ್ವಾಮಿತ್ರಃ ಇತ್ಯುಚ್ಯತೆ. ವಿಶ್ವಸ್ಯ ಆಸಮಂತಾತ್ ಮಿತ್ರತ್ವಂ ಯಸ್ಯ ಅಸ್ತಿ ಸಹ ವಿಶ್ವಾಮಿತ್ರಃ. ವಿಶ್ವಸ್ಯ ಮಿತ್ರಃ ವಿಶ್ವಾಮಿತ್ರಃ ಇತಿ ನ, ವಿಶ್ವಸ್ಯ ಆಸಮಂತಾತ್ ಸರ್ವೇಷಾಂ ಜನಾನಾಂ ಅಪಿ ಸಹ ಮಿತ್ರಂ ಭವತಿ ಇತಿ ಕಾರಣತಃ ಸಹ ವಿಶ್ವಾಮಿತ್ರ ಏವ. ಅಮಿತ್ರ ಅಂದರೆ ಶತ್ರು ಅಂತ ಇಟ್ಟುಕೊಂಡು, ವಿಶ್ವಾಮಿತ್ರ ಅಂದರೆ ವಿಶ್ವದ ಶತ್ರು ಅಂತ ಅರ್ಥ ಮಾಡುವ
ದಡ್ಡತನ ಮಾಡಬಾರ್ದು. ವಿಶ್ವಸ್ಯ ಆಸಮಂತಾತ್, ಎಲ್ಲ ರೀತಿಯಿಂದಲೂ ವಿಶ್ವಕ್ಕೆ ವಿಶ್ವಗೀತೆಯನ್ನು, ಗಾಯತ್ರಿಯನ್ನು ಅಸ್ಮಾಕಂ ನಿತ್ಯಂ ಬ್ರಾಹ್ಮಣ್ಯಂ ಅಪಿ ಚ ಮಾನುಷ್ಯಂ ರಕ್ಷಿತುಂ ಯಥಾ ಅವಕಾಶಃ ಸ್ಯಾತ್ ತಥಾ ಅಸ್ಯ ಮಂತ್ರಸ್ಯ ಉಪಯೋಗಃ ಭವತು ಇತಿ ಕೃತ್ವಾ ಸಹ ಸ್ವತಪಸಾ ಅಸ್ಮಾಕಂ ಪ್ರತಿ ಗಾಯತ್ರಿ ಮಂತ್ರಸ್ಯ ಉಪದೇಶಂ ಅಕರೋತ್. ಅತಃ ವಿಶ್ವಾಮಿತ್ರಃ ಇತಿ ತಸ್ಯ ನಾಮ. ವೇದಃ ಏವ ಚಕಾರ ವಿಶ್ವಾಮಿತ್ರಸ್ಯ ವಿಶ್ವಾಮಿತ್ರತ್ವಂ ಇತಿ ಸರ್ವೇಷು ಪುರಾಣೇಷು ಅಪಿ ಚ ಐತರೇಯ ಉಪನಿಷತ್ಸು ಉಪನಿಷದ್ವಾಕ್ಯೇಷು ಅಪಿ ತಸ್ಯ ನಾಮ ಶ್ರೂಯತೆ. ತಾದೃಶಂ ವಿಶ್ವಾಮಿತ್ರಂ ಏಕವಾರಂ ಮನಸಿ ಸ್ಮೃತ್ವಾ ತಾದೃಶಾನಾಂ ಮಹಾತ್ಮನಾಂ ತ್ಯಾಗೇನ ವಯಂ ಅಧಿಕಂ ಜ್ಞಾನಂ ಪ್ರಾಪ್ತವಂತಃ ಇತಿ ಕೃತ್ವಾ ಪ್ರತಿದಿನಂ ತೇಷಾಂ ಸ್ಮರಣಂ ಅವಶ್ಯಂ ಕರ್ತವ್ಯಂ. ತಸ್ಮಿನ್ ಗೋತ್ರೇ ಜಾತಾಃ ಅಪಿ ಭಾಗ್ಯಶಾಲಿನಃ ಇತಿ ಮನಸಿ ಕೃತ್ವಾ ತೇಷಾಂ ಉಪರಿ ಇತೋಪಿ ಅಧಿಕಂ ಗೌರವಂ ಸಂಪ್ರಾಪ್ನುಮಃ ಇತಿ ಕೃತ್ವಾ ಅಸ್ಯಾಹ ಕಕ್ಷ್ಯಾಯಾಹ ಸಮಾಪನಂ ಕುರ್ಮಃ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಃ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನಾಶು ಧನ್ವಂತರೇ ಹರೇ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಶ್ರೀಕೃಷ್ಣಾಯ ನಮಃ 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 ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಗ್ರಿಮೇ ಶುಕ್ರವಾಸರೆ एतस्याः कक्षायाः अवकाशः अस्ति. अपि च शनिवासरे प्रश्नोत्तरकार्यक्रमं भवति. एतस्मिन्नेव काले भवति. शुक्रवाರದ ದಿವಸ ಸಂಸ್ಕೃತ ತರಗತಿ ಯಥಾ ಪ್ರಕಾರ ಇದೆ. ಉಳಿದಂತೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಗೀತೆಯ ತರಗತಿ ನಡೆಯುತ್ತೆ. ಶನಿವಾಸರ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಅಂದರೆ ಯಾವುದೇ ಮಹಾಭಾರತ ರಾಮಾಯಣದ ಕುರಿತಾದ ಚಿಂತನೆಯನ್ನು ನಾವೊಂದು ಸ್ಪೆಸಿಫಿಕ್ ಅಂತ ಯೋಚನೆ ಮಾಡುವುದಾದರೆ ಮಹಾಭಾರತದ ಕುರಿತಾದ ಸಂದೇಹಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮಹಾಭಾರತದ ಪಾತ್ರಗಳ ಬಗ್ಗೆ, ಅದರಲ್ಲಿರುವ ಸಂದೇಹಗಳ ಬಗ್ಗೆ, ಅಂದರೆ ಯಾವುದು ಕೇಳುವಾಗ ಸ್ವಲ್ಪ ನಾವು ಅದರ ಪ್ರಶ್ನೆಯ ಹಿಂದೆ ಮುಂದೆ ಸ್ವಲ್ಪ ವಿಚಾರ ಮಾಡಿ ಪ್ರಶ್ನೆ ಮಾಡಿದರೆ ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಲಿಕ್ಕಾಗತ್ತೆ. ಆ ದೃಷ್ಟಿಯಿಂದ ಭಾನುವಾರ ತರಗತಿ ಇರುವುದಿಲ್ಲ, ಪಾಡ್ಯದ ದಿವಸ ತರಗತಿ ಇರುವುದಿಲ್ಲ. ಅದು ಬಿಟ್ಟರೆ ಉಳಿದಂತೆ ಯಥಾ ಪ್ರಕಾರ ಕ್ಲಾಸುಗಳು ನಡೀತವೆ. ಶ್ರೀಕೃಷ್ಣ ಅರ್ಪಣಮಸ್ತು.